SIT ಮಾಡಿದನ್ನ ನಾವು ಸ್ವಾಗತ ಮಾಡಿದ್ದೇವೆ. ತನಿಖೆ ಮಾಡುವುದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ. ನಾವೀಗ ಎನ್ಐಗೆ ತನಿಖೆ ಕೊಡಬೇಕು ಅಂತ ಹೇಳುವುದರಲ್ಲಿ ಯಾರಿಗಾದ್ರೂ ಸಂಶಯ ಉಂಟಾ? ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೇನಾದ್ರೂ ಸಂಶಯ ಉಂಟಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು. ಆಗಿರುವಾಗ ಇದನ್ನ ತನಿಖೆ ಮಾಡ್ಲಿಕ್ಕೆ SITಗೆ ಆಗುದಿಲ್ಲ. ಇವರು ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗು. ನೋಡಿ, ತಿಮರೋಡಿಯನ್ನ ಬಂಧನ ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೆ ಬಂಧನ ಮಾಡಿದೆ ಅಂತ ಅವರಿಗೆ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಅವರು ಹೇಳಬೇಕು. ನೋಡಿ, ನಾವು ಈಗಾಗಲೇ ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಬೇರೆ ಪ್ರಕರಣ ಇರ್ಬೋದು, ಆರೋಪ ಪ್ರತ್ಯಾರೋಪಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನ್ಯಾಯಯುತವಾಗಿ ಏನಾಗಬೇಕು ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ. ನಾವು ಸೌಜನ್ಯ ಪ್ರಕರಣವನ್ನ ಇನ್ನೂ ಬೇಕಾದ್ರೆ ಯಾವ ಮಟ್ಟದ ತನಿಖೆ ಮಾಡೋದಾದ್ರೂ ಅದಕ್ಕೆ ನಮ್ದು ಸಹಕಾರ ಇದೆ ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ಮಾಡಿದೆ. ರಾಜಕಾರಣ ಬಂದಾಗ, ರಾಜಕೀಯ ಕ್ಷೇತ್ರ ಬಂದಾಗ ಸಂಘಟನಾತ್ಮಕವಾಗಿ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡ್ತೇವೆ. ಕ್ಲಿಯರ್ ಇದ್ದೇವೆ. ಇವತ್ತು ಮತ್ತೆ ಮಾಡ್ತೇವೆ. ಸೌಜನ್ಯ ಪ್ರಕರಣದಲ್ಲಿ ಇನ್ನು ಏನು ತನಿಖೆ ಮಾಡಬೇಕು ಮಾಡಿ ಸತ್ಯಾಸತ್ಯನ್ನ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನ ಮತ್ತು ನ್ಯಾಯಯುತವಾಗಿ ಸೌಜನ್ಯ ಮನೆಗೆ, ಕುಟುಂಬಕ್ಕೆ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಹ ಅದನ್ನೇ ಹೇಳ್ತಾ ಇದ್ದೇವೆ. ಸಮೀರ್ ಏನು ಯೂಟ್ಯೂಬ್ ಅಲ್ಲಿ ಹಾಕುವಾಗ ಎಲ್ಲ ದಾಖಲೆ ತಂದುಕೊಟ್ಟು ಇದು ಮಾಡಲಿಲ್ಲ. ಸಮೀರ್ ಮಾಡಿದ ಇಲ್ಲಿ ಕೇಳಿ, ಸಮೀರ್ ಮಾಡಿದನ್ನ ಇಲ್ಲಿ ಕೇಳಿ, ನೀವೊಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ. ಸಮೀರ್ ಮಾಡಿದನ್ನ ಇಷ್ಟು ದೊಡ್ಡದಾಗಿ SIT ಮಾಡಿ ಮತ್ತೊಂದು ಮಾಡ್ಲಿಕ್ಕೆ ನಾವೇನು ಆಕ್ಷೇಪ ಮಾಡಿದೀವಾ? ಏನಿಲ್ಲ. SIT ಮಾಡಿದನ್ನ ನಾವು ಸ್ವಾಗತ ಮಾಡಿದ್ದೇವೆ. ತನಿಖೆ ಮಾಡುವುದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ. ನಾವೀಗ ಎನ್ಐಗೆ ತನಿಖೆ ಕೊಡಬೇಕು ಅಂತ ಹೇಳುವುದರಲ್ಲಿ ಯಾರಿಗಾದ್ರೂ ಸಂಶಯ ಉಂಟಾ? ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೇನಾದ್ರೂ ಸಂಶಯ ಉಂಟಾ? ಆ ಸಂಶಯ ಪಡ್ಲಿಕ್ಕೆ ಇದ್ರೆ NIಗೆ ಕೊಟ್ರೆ ನಿಮ್ಗೇನು ತೊಂದರೆ? ತನಿಖೆ ಆಗಿ ಸತ್ಯ ಬಂದ್ರೆ ಒಳ್ಳೇದಲ್ವಾ? SIT ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿಲ್ಲ, ಕ್ಲಿಯರ್ ಮಾಡ್ತೇವೆ. ಇಲ್ಲಿ ಕೇಳಿ, ಕ್ಲಿಯರ್. ನಾವು ಕ್ಲಿಯರ್ ಮಾಡಿದ್ದೇವೆ ಮೇಡಮ್. SIT ತನಿಖೆ ಕ್ಲಿಯರ್ ಮಾಡ್ತಾ ಇದ್ದಾರೆ. SIT ತನಿಖೆ ಬಗ್ಗೆ ನಮ್ದೇನು ಆಕ್ಷೇಪ ಅಲ್ಲ. ಇವತ್ತು ಗಲಾಟೆ ಅಂತ ಯಾರು ಮಾಡೋದಿಲ್ಲ. ನಾವು ನೀವು ಟೆನ್ಷನ್ ಮಾಡ್ತೀವಿ, ಎಷ್ಟೇ ಗೆದಗಿದ್ರು ಸಹ ಅದಾಗುದಿಲ್ಲ. ನಮ್ದು ಇದು ಕೇಳಿ, ಕ್ಲಿಯರ್ ಕೇಳಿ. ನಾವು SIT ತನಿಖೆ ಬರದಾನ ಒಂದು ನಿಮಿಷ, ನೀವು ಹೇಳಿದಕ್ಕೆ ಹೇಳಿದ್ರು SIT ತನಿಖೆಯಿಂದ NIಗೆ ಕೊಡಬೇಕು ಅಂತ ಹೇಳಿರುವಂತದ್ದು ಇಷ್ಟೇ. ಇವತ್ತೇ ಮಾಧ್ಯಮದಲ್ಲಿ ಇವತ್ತು ಬಂದಿರುವಂತದ್ದು ಮತ್ತು ಈ ಎಲ್ಲ ಘಟನೆಯಿಂದ ನಮಗೆ ಗೊತ್ತಾಗುವಂತದ್ದು. ಈಗ SIT ಇಷ್ಟು ದಿನಗಳ ಹಿಂದೆ ಅದನ್ನು ತಕೊಂಡು ಹೋಗ್ತಾ ಇದೆ, ತನಿಖೆ ಆಗ್ಲಿ. ಆದ್ರೆ ಈಗ ಬರ್ತಾ ಏನಾಯ್ತು, ಇದು ಅಂತಾರಾಜ್ಯ ಇದಕ್ಕೆ ಹೋಯ್ತು. ಡೆಲ್ಲಿ, ಚೆನ್ನೈ, ಈ ಕೇರಳ, ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಉಂಟು. ಎಲ್ಲಿ ಕೇಳಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು. ಆಗಿರುವಾಗ ಇದನ್ನ ತನಿಖೆ ಮಾಡ್ಲಿಕ್ಕೆ SITಗೆ ಆಗುದಿಲ್ಲ. ಇವರು ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗು. ಇಲ್ಲ ಆಗುದಿಲ್ಲ. ಅವರೆಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಆಗುವಾಗ ಯು ನೀಡ್ ಅದರ್ ಏಜೆನ್ಸೀಸ್. ಈ ಏಜೆನ್ಸೀಸ್ಗೆ ಅಲ್ಲಿ ಎಂಬಸಿಯಲ್ಲಿ ಕರೆದು NIಗೆ ಕೊಡ್ತಾರೆ. NIಗೆ ಆಲ್ರೆಡಿ ಕೊಡ್ತಾರೆ. ಅವ್ರಿಗೆ ಎಕ್ಸಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತದೆ. ಅಲ್ಲ, ಈಗ ನೀವು NI ಬೇಡ ಹೇಳುದಾ? ನಾವ್ ಹೇಳಿದನ್ನು ಕೇಳಿ. ನಾವ್ ಹೇಳೋದು ಬೇಕು.